ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಹೊರಟವರು ಈಗ ನಗರವನ್ನ ಕಸದ ರಾಶಿ ಮಾಡ್ತಾ ಇದ್ದಾರಾ? ನಗರದ ಸ್ವಚ್ಛತೆಗೆ ಸಾವಿರಾರು ಕೋಟಿ ವೆಚ್ಚದ ಹೊಸ ಟೆಂಡರ್ ಪ್ರಕ್ರಿಯೆಗಳೇನೋ ಶುರುವಾಗಿದೆ. ಆದರೆ ಕಸ ವಿಲೇವಾರಿ ಹೆಸರಲ್ಲಿ ಜನರ ಬೆವರಿನ ಹಣ ಯಾರ ಜೇಬು ಸೇರ್ತಾ ಇದೆ? ಏನಿದು ಗಾರ್ಬೇಜ್ ಮಾಫಿಯಾದ ಅಸಲಿ ಆಟ? ಬ್ರ್ಯಾಂಡ್ ಬೆಂಗಳೂರು ಹಳ್ಳ ಹಿಡಿತಾ ಇದೆಯಾ? 1000 ಕೋಟಿಯ ಒಳಗೆ 700 ಕೋಟಿಯ ಮಾಫಿಯಾ ಮಾಸ್ಟರ್ ಪ್ಲಾನ್ ಏನು? ಸಚಿವರ ಮೌನ ಯಾಕೆ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ನಗರದ 714 ಚದರ ಕಿಲೋಮೀಟರ್ ಪ್ರದೇಶದ 29 ಲಕ್ಷ ಮನೆಗಳು ಹಾಗೂ 5 ಲಕ್ಷದಷ್ಟು ವಾಣಿಜ್ಯ ಮಳಿಗೆಗಳಿಂದ ಪ್ರತಿನಿತ್ಯ 6500 ಟನ್ ತ್ಯಾಜ್ಯ ಉತ್ಪತ್ತಿಯಾಗ್ತಾ ಇದೆ. ಈ ಹಿಂದಿನ ಬಿಬಿಎಂಪಿಯು 2017ರ ಫೆಬ್ರವರಿ 1ರಿಂದಲೇ ಕಸ ವಿಂಗಡಣೆಯನ್ನ ಕಡ್ಡಾಯಗೊಳಿಸಿತ್ತು. 2016ರ ನಿಯಮಗಳನ್ನು ಪರಿಷ್ಕರಿಸಿ ನೂತನ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026ರನ್ನ ಜಾರಿಗೆ ತರಲಾಗಿತ್ತು. ರಸ್ತೆ ಬದಿ ಹಾಗೂ ಖಾಲಿ ಜಾಗಗಳಲ್ಲಿ ಕಸ ಬಿಸಾಡದೆ ಮನೆ ಮನೆಗೆ ಭೇಟಿ ನೀಡುವಂತಹ ಆಟೋ ಟಿಪ್ಪರ್ಗಳಿಗೆ ತ್ಯಾಜ್ಯವನ್ನು ನೀಡಬೇಕು. ಮಿಶ್ರ ತ್ಯಾಜ್ಯವನ್ನು ನೀಡದೆ ಹಸಿ, ಒಣ, ನೈರ್ಮಲ್ಯ ಮತ್ತು ವಿಶೇಷ ಕಾಳಜಿಯ ಕಸವನ್ನ ಪ್ರತ್ಯೇಕಿಸಿ ನೀಡಬೇಕು ಅಂತ ಹೇಳಿ ಬಿಎಸ್ಡಬ್ಲ್ಯೂ ಮನವಿಯನ್ನ ಮಾಡಿಕೊಂಡಿತ್ತು. ಏಪ್ರಿಲ್ 1ರಿಂದ ಕಸ ವಿಂಗಡಣೆ ಕಡ್ಡಾಯಗೊಳಿಸಿ ಪ್ರತ್ಯೇಕಿಸಿ ಕೊಡದಂತಹ ಮನೆಗಳಿಂದ ಕಸ ಪಡೆಯೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಬಹುತೇಕ ನಿವಾಸಿಗಳು ಮೂಲದಲ್ಲೇ ಕಸ ವಿಂಗಡಿಸಿಕೊಟ್ಟರೂ ಕೂಡ ಗುತ್ತಿಗೆದಾರರ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು ಅದನ್ನ ಮಿಶ್ರ ಮಾಡಿ ಕಾಂಪ್ಯಾಕ್ಟರ್ಗಳಿಗೆ ವರ್ಗಾಯಿಸ್ತಾ ಇದ್ದಾರೆ. 7 ಸಂಸ್ಕರಣಾ ಘಟಕಗಳ ಪೈಕಿ 1 ಸ್ಥಗಿತಗೊಂಡಿದೆ. ಉಳಿದವೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಕಸವನ್ನ ಪಡಿತಾ ಇಲ್ಲ. 7 ಘಟಕಗಳು ಪ್ರತಿದಿನ 2020 ಟನ್ನಷ್ಟು ಸಂಸ್ಕರಣಾ ಸಾಮರ್ಥ್ಯವನ್ನ ಹೊಂದಿವೆ. ಆದರೆ ಅಲ್ಲಿ ವಿಲೇವಾರಿ ಆಗ್ತಿರೋದು 1700 ಟನ್ ಮಾತ್ರ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನದ ವರ್ತನೆಯೇ ಕಾರಣನಾ? ಅಥವಾ ಸುಮಾರು 20 ವರ್ಷಗಳಿಂದ ಒಂದೇ ಕಡೆಗೆ ಬೇಡು ಬಿಟ್ಟಿರುವಂತಹ ಅಧಿಕಾರಿಗಳು ಕಸದ ಸಮಸ್ಯೆಯನ್ನೇ ಸರಿಪಡಿಸುವಲ್ಲಿ ವಿಫಲವಾಗಿದ್ದಾರಾ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇತ್ತ ವಿಪಕ್ಷಗಳ ನೇರ ಪ್ರಶ್ನೆ ಏನಂದ್ರೆ, ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಈ ಹಿಂದೆಯೂ ಕೂಡ ಖುದ್ದು ವಿಧಾನ ಪರಿಷತ್ನಲ್ಲಿ ಬೆಂಗಳೂರಿನ ಕಸದ ಹಿಂದೆ ದೊಡ್ಡ ಮಾಫಿಯಾ ಇದೆ ಅಂತ ಹೇಳಿ ತಿಳಿಸಿದ್ರು. ಜೊತೆಗೆ ಶಾಸಕರುಗಳು 800 ಕೋಟಿ ಅನುದಾನಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಬಾಂಬನ್ನು ಸಿಡಿಸಿದ್ರು. ಆದರೆ ಈಗ ಅದೇ ಮಾಫಿಯಾದ ನಿಯಂತ್ರಣ ಸರ್ಕಾರದ ಕೈ ತಪ್ಪಿದೆಯಾ ಅಥವಾ ಸರ್ಕಾರದ ಒಳ ಒಪ್ಪಂದ ನಡೆದಿದೆಯಾ ಅನ್ನುವಂತಹ ಸಂಶಯ ಇದೆ. ಜಿಬಿಎ ಹಾಗೂ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಮೂಲಕ ನಗರದ ಸ್ವಚ್ಛತೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಹೊಸ ಟೆಂಡರ್ ಪ್ರಕ್ರಿಯೆಗಳನ್ನು ತರಲಾಗ್ತಾ ಇದೆ. ಜಿಬಿಎ ಹೆಸರಿನಲ್ಲಿ ನಕಲಿ ಜಾಲವೊಂದು ಸಕ್ರಿಯವಾಗಿದ್ದು 700 ಕೋಟಿ ಹೂಡಿಕೆ ಮಾಡುವಂತಹ ಆಮಿಷವೊಡ್ಡಿ ವಂಚಿಸಲು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಲಾಗಿದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಬಿಎಸ್ಡಬ್ಲ್ಯೂಎಂಎಲ್ ನಡೆಸಿದಂತಹ ಕೋಟ್ಯಾಂತರ ರೂಪಾಯಿಗಳ ತ್ಯಾಜ್ಯ ಸಂಗ್ರಹಣೆ ಹಾಗೂ ಯಾಂತ್ರಿಕ ಕಸ ಗುಡಿಸುವಂತಹ ಯಂತ್ರಗಳ ಟೆಂಡರ್ನಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎನ್ನಲಾಗ್ತಾ ಇದೆ. ಕಿಕ್ ಬ್ಯಾಕ್ ಆರೋಪದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿರುವಂತಹ ಗುತ್ತಿಗೆದಾರರು ಟೆಂಡರ್ ಅಂತಿಮಗೊಳಿಸೋಕೆ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರಮುಖರ ಹೆಸರಿನಲ್ಲಿ 9ರಿಂದ 15% ಕಮಿಷನ್ ಅಥವಾ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋಂಥ ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ. ಬಾಡಿಗೆ ಹೆಸರಿನಲ್ಲಿ ಲೂಟಿ ಸ್ವಂತ ಯಂತ್ರಗಳನ್ನು ಖರೀದಿಸೋ ಬದಲು ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ಖಾಸಗಿ ಕಂಪನಿಗಳಿಗೆ ಬಾಡಿಗೆ ರೂಪದಲ್ಲಿ ನೀಡೋಕೆ ಟೆಂಡರ್ ನಿಯಮಗಳನ್ನು ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಲಾಗ್ತಾ ಇದೆ. ನಗರದಲ್ಲಿ ಉತ್ಪತ್ತಿಯಾಗುವಂತಹ 50% ಕಸ ಭರ್ತಿ ಘಟಕಗಳ ಸೇರ್ತಾ ಇದೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶಗಳ ವಾತಾವರಣವೂ ಕೂಡ ಕಲುಷಿತಗೊಳ್ತಾ ಇದೆ. ಜೊತೆಗೆ ಅಭಿವೃದ್ಧಿಯ ಹೆಸರಿನಲ್ಲಿ ನೂರಾರು ಕೋಟಿ ವ್ಯಯಿಸಲಾಗ್ತಾ ಇದ್ದು ಬಹುಪಾಲು ಅನುದಾನವೂ ಲೂಟಿಯಾಗ್ತಿದೆ ಅನ್ನೋದು ವಿಪಕ್ಷಗಳ ವಾದ.
ಎಸ್ ವೀಕ್ಷಕರೇ, ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಹೊರೆಯಿಂದ ತತ್ತರಿಸುವಂತಹ ರಾಜ್ಯ ಸರ್ಕಾರಕ್ಕೆ ಈಗ ಬೆಂಗಳೂರಿನ ಕಸದ ಮಾಫಿಯಾದಿಂದ ವಾರ್ಷಿಕ 700 ಕೋಟಿ ರೂಪಾಯಿಗಳಷ್ಟು ಸಾರ್ವಜನಿಕ ಹಣ ಪೋಲಾಗುವಂತಹ ಭೀತಿ ಎದುರಾಗಿದೆ. ಬೆಂಗಳೂರು ಜನರಿಗೆ ಹೈಟೆಕ್ ಸಿಟಿಗಿಂತ ಮೊದಲು ಕಸಮುಕ್ತ ಸಿಟಿ ಕೊಡುವಂತಹ ಕಸಮುಕ್ತ ಗ್ಯಾರಂಟಿ ಬೇಕಾಗಿದೆ. ಡಿಕೆಶಿ ಅವರು ಈ ಮಾಫಿಯಾವನ್ನ ನಿಜಕ್ಕೂ ಸದೆ ಬಡಿತಾರಾ ಅಥವಾ ಟೆಂಡರ್ ಹೆಸರಿನಲ್ಲಿ ಮತ್ತೊಂದು ದೊಡ್ಡ ಹಗರಣ ರಾಜಧಾನಿಯಲ್ಲಿ ಸೃಷ್ಟಿಯಾಗುತ್ತಾ? ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.